ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬರವಣಿಗೆಯ ರಾಜ ನಿಮ್ಮೆಲ್ಲರ ನೆಚ್ಚಿನ ವೆರಿ ನ್ಯಾಚುರಲ್ ಆಗಿ ಅಭಿನಯಿಸುವಂತಹ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಎಲ್ರಿಗೂ ಕೂಡ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಒಂದೇ, ಏನಂತ ಹೇಳಿದ್ರೆ ನಮ್ಮ ಟ್ರೈಲರ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೈಲರ್ ಮಾಡಬೇಕಾಗತ್ತೆ, ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗತ್ತೆ. ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ, ಅವ್ರಿಗೆ ಅರ್ಥ ಆಗದೆ ಇದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂಥ ಯೋಚನೆಗಳನ್ನ ನಾವು ಯಾವತ್ತೂ ಕಟ್ ಮಾಡ್ತೀವಿ. ಆದರೆ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ತುಂಬ ನಂಬಿದ್ರು, ಕನ್ನಡದ ಪ್ರೇಕ್ಷಕರನ್ನ, ಜೊತೆಗೆ ಕನ್ನಡದ ಮಾಧ್ಯಮವನ್ನ. ಸೊ ನೀವಿವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು, ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದರೆ ನೀವು ತುಂಬ ಬುದ್ಧಿವಂತರಿದ್ದೀರಾ ಆ್ಯಂಡ್ ಯಾವುದು ಒಳ್ಳೇದು ಅಂತ ಅನಿಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದ್ದೀರಾ. ಆ ಕೈ ಹಿಡಿದು ನಡೆಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಯಾವತ್ತೂ ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು, ನಮ್ಮ ಸಿನಿಮಾಗಳನ್ನು ಬೇರೆಯವ್ರು ಮಾತಾಡಬೇಕು, ಹೊರಗಡೆಯಿಂದ ಮಾಡಬೇಕು. ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ಮದು ಅನ್ನೋ ಥರ ಅನಿಸ್ಬೇಕು. ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ. ಅದು ಯಾವ ಕನ್ನಡ ಸಿನಿಮಾ ಆದರೂ ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನು ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಇಬ್ಬರು ತುಂಬ ದೊಡ್ಡ ಕಾರಣ. ನಾನು ಯಾವತ್ತೂ ಅವರಿಬ್ಬರನ್ನೇ ಯಾವತ್ತೂ ಹೇಳೋದು. ಒಂದು, ಇದರ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು, ಅವರ ಕನಸು ಅಂದರೆ ಒಂದು ಕ್ಷಣ ಕೂಡ ಅದರಲ್ಲಿ ಡೌಟ್ ಬಂದಿಲ್ಲ ಯಾವತ್ತೂ ಅವರಿಗೆ ಇದನ್ನು ಮಾಡಬೇಕಾ, ಅಂದರೆ ಇದನ್ನು ಮಾಡಿದರೆ ಹೇಗೆ. ಇದು ಇಡೀ ಸ್ಟ್ರಕ್ಚರಲ್ಲಿ ನೋಡಿದ್ರು ಕೂಡ ಒಂದು ಹೊಸ ಥರ ಕತೆ ಕಟ್ಟುವಂತಹ ಒಂದು ಶೈಲಿ. ಬಟ್ ಅವರ ಆ 3 ವರ್ಷದ, ಅಂದರೆ ನಾನು ಯಾವತ್ತೂ ಅವ್ರು ಮಲಗಿದ್ದೆ ನೋಡಿಲ್ಲ ಅಣ್ಣ. ನಾನು ಕೇಳ್ತಿದ್ದೆ ಎಷ್ಟು ಗಂಟೆಗೆ ಮಲಗ್ತೀರ ಅಂದರೆ 2 ಗಂಟೆ 1.5 ಗಂಟೆ ಅಷ್ಟೇ ನಿದ್ದೆ ಅವರಿಗೆ. ಅದೆಲ್ಲ ಆದರೂ ಕೂಡ ಇವತ್ತು ಆ ಸಿನಿಮಾ ಏನು ಆಗಿದೆ ಅದಕ್ಕೆ ಕಾರಣ ಅವರು. ಆ್ಯಂಡ್ ಇವತ್ತು ಕೂಡ ಆ ಸಿನಿಮಾಗೆ ಅವ್ರು ದುಡಿತಿದ್ದಾರೆ ಅನ್ನೋದು, ಅವರಿಗೆ ಲೈಮ್ ಲೈಟ್ ಬೇಡ, ಅವ್ರಿಗೆ ಬೇಕಾಗಿರೋದು ದುಡಿತ ಆ್ಯಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ. ಹಾಗಾಗಿ ಅವರಿಗೆ ಟ್ರೈಲರ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ನಮ್ಮ ಅಣ್ಣ ಯಜಮಾನ್ರೆ ಅಂತ ಕರಿತೀನಿ ಅವ್ರನ್ನ ಫೋನ್ ಮಾಡಿದಾಗೆಲ್ಲ, ರಮೇಶ್ ರೆಡ್ಡಿ ಅವರು. ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು 1:3 ಆಗಿದೆ ಅಂತ. ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರ ಒಳ್ಳೆಯದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ. ಬೇಕಾ ಹಣ ನೋಡ್ಕೊಳ್ಳಿ, ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಇದೆ, ತಪ್ಪಲ್ಲ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅದು ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನಸ್ಸಲ್ಲಿ ನೋಡಿದನೋ, ನನ್ನ ನಿರ್ದೇಶಕ ಹೇಗೆ ಮನಸ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡಿದಂತಹ ವ್ಯಕ್ತಿ. ಅಣ್ಣ ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಹೂಡಿಕೆದಾರ ಅಲ್ಲ, ಇನ್ವೆಸ್ಟರ್ ಅಲ್ಲ, ನೀವು ನಿರ್ಮಾತ. ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ. ಥ್ಯಾಂಕ್ ಯು ಇಷ್ಟು ದುಡಿದಿದ್ದಕ್ಕೆ, ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ನಿಂತ್ಕೊಬಿಡಿ ಅಣ್ಣ. ಆ್ಯಂಡ್ ಅದರ ಜೊತೆಗೆ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು. ಯಾಕೆ ಅಂದರೆ ಪ್ರತಿ ಸತಿ ಕೂಡ ನಮಗವ್ರು ಶಿವಣ್ಣ, ಆದರೆ ಅವರಿಗೆ ಗೀತಕ್ಕನಿಗೆ ಹಾಗಲ್ಲ, ಅವರಿಗೆ ಅವ್ರ ಪತಿ. ಆದರೆ ಅವರ ಆರೋಗ್ಯ ಏರುಪೇರಾದರೂ ಕೂಡ ಅವ್ರು ಹೇಳ್ಬೋದಾ ಏನೋ ನಾನು ಮಾಡ್ತೀನಿ. ಯಾಕಂದರೆ ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನಿಂದ, ಅವರ ತಂದೆ ಹೇಳ್ಕೊಟ್ಟಂಥ ಪಾಠ. ಬಟ್ ಏನೇ ಆದರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು, ಅವರ ಮಗಳು ಕೂಡ. ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು, ಅದಕ್ಕಿವತ್ತು ಎಷ್ಟೇ ಜನ ಹೇಳಿದ್ರು, ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬೇಕು. ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಆ್ಯಂಡ್ ಹಾಗೆ ಮಾತಾಡಿದ್ರೇ ಅದು ಚಂದ. ಯಾಕಂದರೆ ಈ ಸಿನಿಮಾಗೆ ನಾವೆಲ್ಲ ಆ್ಯಕ್ಟ್ ಮಾಡಿದರೆ ಅವ್ರು ಆ್ಯಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನು ಚೂಸ್ ಮಾಡಿದ್ರು, ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂಥ ಒಂದು ಕನಸು ಅದು ಮುಂದೆ ಹೋಗಬೇಕು ಅಂತ. ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಏನಾದರೂ 30 ದಿವಸ ಆದರೆ ಅದಿನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅಣ್ಣ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೊಗಳ್ತಾ ಇಲ್ಲ. ಯಾಕಂದರೆ ನೀವೊಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದರೆ, ಮನುಷ್ಯನಾದಾಗ ಅಷ್ಟು ಹತ್ತಿರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ, ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ.
ಯಾಕಂದ್ರೆ ಇವತ್ತಿಗೂ ಕೂಡ, ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಮ್ಗೆ ಅವ್ರು ಹೇಳೋದು ಒಂದೇ ವಿಚಾರ, ಹೊಸದೇನಾದ್ರೂ ಮಾಡ್ಬೇಕು ಅಂತ. ಅವ್ರು ಮಾಡದಿರೋ ಹೊಸದು ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ. ಬಟ್ ಇವತ್ತಿಗೂ ಕೂಡ ಇಲ್ಲ ಗುರುವೆ ಏನೋ ಸರಿ ಇಲ್ಲ, ನಾವ್ ಇನ್ನೂ ಹೊಸದ್ ಮಾಡ್ಬೇಕು ಅಂತ. ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ. ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ, ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ನಿಮ್ಮಿಂದ ಆಗಿದೆ, ನಮ್ಮಿಂದ ಅದ್ರ 1% ಆದ್ರೂ ಕೂಡ ನಾವು ಭಾಗ್ಯವಂತರು. ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದಿರ ಅಂಡ್ ಇವತ್ತು ಮಾಡ್ತಾ ಇದ್ದೀರಾ, ಮುಂದೇನು ಮಾಡ್ತಾ 1000 ಅಡಚಣೆಗಳಿರ್ಬೋದು, ಬಟ್ ನಿಮ್ಮಿಂದ ಅದಾಗುತ್ತೆ. ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ ಕೂಡ, ಥ್ಯಾಂಕ್ ಯು. ಅಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು, ಹೋಗಲ್ಲ ನಾನು ಇನ್ನೇನು ತಗೊಳ್ಳೋದು. ಹೌದು ಹೇಳೇ ಹೇಳ್ತೀನಿ. ಬಿರುಕು ತುಂಬ ಇದೆ, ಏನು ಮಾಡೋದು. ಸೊ ಅವ್ರ ಜೊತೆ ನನಗೆ ನಿಜವಾಗ್ಲೂ ದೊಡ್ಡ ಬಿರುಕಾಗೋದು ಯಾವತ್ತು ಕ್ರಿಕೆಟ್ ಆಡಬೇಕಾದ್ರೆ. ಅದನ್ನಾದ್ರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಟೋರಿಗಳನ್ನು ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬಟ್ ಯಾವತ್ತು ಮಗುನೇ ಅವರು. ಅವರ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಅಂದ್ರೆ ನಾನು ತುಳುಲ್ ಹೇಳೋದು, ಹೊಗಳಿದ್ರೆ ಕನ್ನಡದಲ್ಲಿ ಅರ್ಥ ಆಗಬಾರ್ದು ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ. ಏನೇ ಹೊಗಳಿದ್ರು ಕೂಡ ಅದು ತಪ್ಪಾಗುತ್ತೆ. ಯಾಕಂದ್ರೆ ನನ್ನ ಗೆಳೆಯ ಅವರು, ಹೊಗಳಿದ ತಕ್ಷಣ ದೂರ ಆಗ್ಬಿಡ್ತಾರೆ. ಸೊ ಯಾವ ಥರ ಇದ್ದೀವಿ, ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ. ಸೊ ತೋರಿಸೋಣ ಒಂದ್ಸಲ. ಆ್ಯಂಡ್ ಸತ್ಯ ಹೆಗಡೆ ಅವರು ಸರ್, ಈ ಕನಸನ್ನ ಕಟ್ಟೋದು ಬಹಳ ಕಷ್ಟದ ಕೆಲಸ. ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರಾ, ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ. ಯಾಕಂದರೆ ಯಾವಾಗಲೂ ಕಾಣಿಸೋದು ಆ್ಯಕ್ಟರ್ಗಳು, ನಟರು ಎಲ್ಲರೂ ಕೂಡ. ಸೊ ಆ್ಯಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಯಾವ ರೀತಿ ಅಂದರೆ, ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆಯ ಸಿನಿಮಾ ಆಗಿತ್ತು. ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ. ಅದು ನಾವು ಮಾಡಿದ್ದಲ್ಲ, ನಾವು ಸಿನಿಮಾ ಮಾತ್ರ ಮಾಡಿದ್ದು, ಅದನ್ನು ನೀವು ಮಾಡಿದ್ದು. ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ, ಯಾಕಂದರೆ ಇದೊಂದು ಒಳ್ಳೆ ಪ್ರಯತ್ನ. ಆ್ಯಂಡ್ ಆ ಒಳ್ಳೆಯ ಪ್ರಯತ್ನದಲ್ಲಿ ಹೊಸತನ ಇದೆ. ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಆ್ಯಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ, ಹೊಸತನದ ಬಗ್ಗೆನೇ ಮಾತಾಡಿ. ಸೊ ಇದೊಂದು ಹೊಸ ಶಕೆಯಾಗಲಿ, ಒಳ್ಳೆಯ ಕನ್ನಡ ಸಿನಿಮಾ ಇನ್ನೂ ಜಾಸ್ತಿ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಜ್ಬಿ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಚೆನ್ನಾಗಿ ಮಾತಾಡ್ತಾರೆ ರಾಜ್ಬಿ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಶಿಕ್ಷಕರನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು, ನಟರು, ರಿಯಲ್ ಸ್ಟಾರ್ ಉಪಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಉಪಿ ಸರ್ ಆ ಸ್ವ್ಯಾಗು, ಸ್ಟೈಲು, ಇಷ್ಟು ವರ್ಷ ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಒಂದು ಹೊಸ ಅಲೆಯನ್ನ ಕ್ರಿಯೇಟ್ ಮಾಡಿದ್ದೀರಾ ಉಪಿ ಸರ್. ಮಧ್ಯಕ್ಕೆ ಬನ್ನಿ ಪ್ಲೀಸ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ, ಅವಳು ರಾಜ್ಬಿ ಶೆಟ್ಟರ್ ಮಾತಾದ್ಮೇಲೆ ನಮ್ಮನ್ನು ಕರಿಬಾರ್ದು ಇನ್ಮೇಲೆ, ಅವ್ರನ್ನ ಲಾಸ್ಟಲ್ಲಿ ಕರೀರಿ ನಿಜವಾಗಿ. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ, ಅಷ್ಟು ಇದಾಗಿ ಒಳ್ಳೆ ಒಂದು ನಾವೆಲ್ ಥರ ಮಾತಾಡ್ತೀರಾ ನೀವು. ನಾವು ಅದೇ ತುಂಬ ಎಲ್ಲ ಇಂಟರ್ವ್ಯೂ ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೊತಿದ್ರಿ ನಾವೇನೋ ತಮಾಷೆ ಮಾಡ್ತಿದ್ದೀವಿ ಅಂತ. ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು, ತುಂಬ ಇದೆ ಮಾತಾಡೋಕ್ಕೆ. ಎಷ್ಟು ಮಾತಾಡಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ಗುರುವೇ, ನಿಜವಾಗ್ಲು ಅಲ್ಲ, ನಿಜವಾಗ್ಲೂ ನೀವು ಗಾಳಿಪಟದಲ್ಲೂ ಇದೇ ಥರ ಮಾತಾಡಿ. ಅವತ್ತು ಇದೇ ಹೇಳಿದ್ದೆ ನಾನು, ನೀವು ಎಷ್ಟು ಇನ್ನೋಸೆಂಟಾಗಿ, ಎಷ್ಟು ಸ್ಪಷ್ಟವಾಗಿ, ಕರೆಕ್ಟಾಗಿ ಹೇಳ್ತೀರಿ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದರೆ ನೀವು. ನಿಜವಾಗ್ಲೂ ಗುರು ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂಥ ಪ್ರೊಡ್ಯೂಸರ್ ಬರೋದು. ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್, ಈ ಥರ ಬಡ್ಜೆಟು ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದರೂ ಕೂಡ ಅದನ್ನು ಮೀರಿ ಪಿಕ್ಚರ್ ಮಾಡಿದ್ದೀರಾ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು, ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದ ಅಣ್ಣ ಅವರು, ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ಥರ ಇನ್ನೂ 1000 ಕುಟುಂಬಕ್ಕೆ ಅನ್ನ ಹಾಕೋ ಭಾಗ್ಯ ದೇವ್ರು ಕೊಡ್ತಾನೆ ಗುರು ನಿಮಗೆ. ನಿಜವಾಳು ಅದ್ಭುತ. ನಿಜವಾಳು ಪ್ರೊಡ್ಯೂಸರ್ ಆಗಿ ನೀವು ಏನೋ ನನಗೆ ಹೇಳಿದ್ರಿ ಕಾರ್ ಎತ್ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ಬಿಟ್ಟಿದ್ದೀರಲ್ಲ ಗುರು. ನಾನೊಂದು ಕಾರ್ ಎತ್ತೋದು ಏನು ದೊಡ್ಡ ವಿಷಯ. ಆಮೇಲೆ ಇನ್ನೊಂದು ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತದೆ, ರಾಜ್ಬಿ ಶೆಟ್ಟರ್ ಥರ ಓಡ್ತಾನೆ ಇರುತ್ತೆ, ಮ್ಯಾರಥಾನ್ ಥರ. ತುಂಬ ಅದ್ಭುತ ಗುರುವೇ. ನಮ್ಮ ಗುರುವೇ ಸತ್ಯ ಅವರು, ನೀವು ಫಸ್ಟ್ ಹೇಳಿದೆ 3 ಜನ ಸ್ಟಾರ್ಗಳು ಅಂತ, ಅವತ್ತು ನೀವಿರಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಮಾಡಿದ್ದಾರೆ ಅಂದರೆ ಎಲ್ಲ ನೋಡಿ. ಅವ್ರು ಪ್ರತಿ ಮಾತಾಡಿದೆ ಇವ್ರ ಕರೆ ಸಿನಿಮಾ ತೋರಿಸ್ಯಾರ ಅವ್ರಿಗೆ. ಬನ್ರಿ ಫಸ್ಟ್ ಸಿನಿಮಾ ನೋಡಿ, ಇಲ್ಲ ಸರ್ ಮಾಡಿ ಸರ್ ಅಂತ. ಸೂಪರು. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ನು, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತೊಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಗುರುವೆ. ಒಳ್ಳೆಯದಾಗಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು, ಇವ್ರು ಪಿಕ್ಚರ್ ಮಾಡ್ರು, ಅವ್ರಿಂದಿದಾಯಿತು ಅಂತ.
ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ, ಕೈ ಕಟ್ಕೊಂಡು ಹೆಂಗೆ ಕೂತಿದ್ದೀರೋ ಮಗು ಥರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇಯ್ನ್ ಕಾರಣ ನೀವು ಗುರುವೆ. ಇದು ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಜೊತೆಲೇ ಇದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕದ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ಅಂತ. ಅಂದರೆ ದೇವರೇ ಮಾಡಿಸಿರೋದು ಗುರುವೆ ನಿಜವಾಗ್ಲು. ಆ 15-20 ನಿಮಿಷ ನಾನು ಐ ಕ್ಯಾನ್ ಇಮ್ಯಾಜಿನ್, ಅದು ಬೇಡ ಇವಾಗ ಹೇಳೋದು ಬೇಡ, ಅದನ್ನ ಇಮ್ಯಾಜಿನ್ ನೋಡಲಿ ಅದನ್ನು. ತುಂಬ ಅದ್ಭುತ ನಿಜವಾಗ್ಲು. ಯಾಕಂದರೆ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗಲೇ ಅವರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು, ಏನು ಅವ್ರು ಯಾರು, ನಾನು ಏನೇನೋ ಇಲ್ಲಿಯಾಗ ಏನು ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು, ಏನೋ ಅಂತ ಕೇಳಿದ್ರು ಕೂಡ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ, ಬಾಮ್ಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ, ನೀವಿಲ್ದೇ ಇದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗಲೂ ಹೇಳ್ತಿರ್ತೀರ ಉಪೇಂದ್ರ ಓಮ್ ಮಾಡೋ, ಉಪೇಂದ್ರ ನಿಮ್ಮ ದೊಡ್ಡ ಗುಣ ಅದು. ಅದು ನೀವು ಸಂಸ್ಥೆ, ಅಣ್ಣ ಅವರು, ಅಕ್ಕ ಅವರು, ವರದಣ್ಣ, ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯಿತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ. ಆ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು, ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನು ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬ ಸಿನಿಮಾ ಬರಲಿ, ಸೂಪರ್ ಹಿಟ್ ಆದಮೇಲೆ ಎಲ್ಲ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ, ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಯಾಕಂದ್ರೆ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ದು ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ದರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ, ಇವತ್ತು ನಿಮಗೆ ಸೌತಿಯರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರನ್ನ ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿ ಯಾಕೆ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ. ಚೆಲುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ, ಅದನ್ನ ನಾಳೆ ಜನ ಹೇಳ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರು. ನೆಚ್ಚಿನ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶಿವಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಶಿವಣ್ಣ, ನಮ್ಮೆಲ್ಲ ಸಿನಿಮಾ ಪ್ರೇಮಿಗಳ ಪರವಾಗಿ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಒಬ್ಬ ಕಲಾವಿದನಾಗಿ ಒಬ್ಬ ಟ್ರೂ ಆರ್ಟಿಸ್ಟ್ ಯಾರು ಅನ್ನೋದಕ್ಕೆ ನೀವು ಇಲ್ಲಿ ಪಾತ್ರ ಮಾಡಿರೋದು ಮತ್ತೊಂದು ಸಾಬೀತುಪಡಿಸಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರಾಗಲಿ, ಇಲ್ಲ ಪ್ರೊಡ್ಯೂಸರು, ಆಲ್ಮೋಸ್ಟ್ ತುಂಬ, ಪ್ರಮೋದಿಂದ ಹಿಡಿದು ಅರ್ಜುನ್ ಜನ್ಯ ಎಲ್ಲ ಇದರಲ್ಲೂ ಹೇಳ್ತಾ ಇರ್ತಾರೆ. ಆಮೇಲೆ ಹೆಗಡೆ ಅಂತೂ ನಾವು ತುಂಬ ವರ್ಷಗಳಿಂದ ಪರಿಚಯ. ಹೆಗಡೆ ಇನ್ನು ಏನು ಮಾತಾಡೋದು, ಐ ಥಿಂಕ್ ಐ ವಿಲ್ ಬಿಕಮ್ ವೆರಿ ಎಮೋಷ್ನಲ್. ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ ವೆನ್ ಐ ವಾಸ್ ಇನ್ ದಟ್ ಪೀರಿಯಡ್. ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವ್ರು ಮೂರುವೆ, ಯಾರು ಏನು ಮಾಡ್ತಿದ್ವಿ ಅಂತಲ್ಲ, ಬಟ್ ಎಲ್ಲ ಎನಿ ಕಾಂಬಿನೇಷನ್, ನಂದು ರಾಜ್ ಬಿ ಶೆಟ್ಟಿ ಅವ್ರಲ್ಲ, ನಂದು ಉಪೇಂದ್ರ ಅವ್ರದ್ದಾಗಲಿ, ನಂದು 3 ಜನದ್ದಾಗಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡೋದು, ನೋ, ವಿ ನೆವರ್ ಇಸ್ ಟು ಡೂ. ಅಂದರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ, ಓಪನ್ ಬುಕ್ ಆಗಿದ್ರೇ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ ಇನ್ನೊಬ್ಬರಿದು ಏನಿದೆ, ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡಿದ್ರು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ನೆಟ್ ಮಾಡಿದರು. ಮೊದಲು ನಾನು ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ, ರಾಜ್ ಬಿ ಶೆಟ್ಟಿ ಬಂದರು, ಅದು ಇನ್ನೊಂದು ರೂಪ ತಗೊಳ್ತು. ಅವ್ರು ಹೇಳ್ತಾರೆ, ಇವಾಗ ಶಿವಣ್ಣ ನಿಮ್ಮ ಪಿಕ್ಚರ್, ನಮ್ಮ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಆವಾಗಲೇ ನೀವು ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೇ ನಮ್ಗೆ ಆ ಮನಿಗೆ, ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ, ಸಿಗ್ತಾರೆ ಚೆಲ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು. ಲಕ್ಷ್ಮಿನ ಸೇವ್ ಮಾಡಬೇಕು. ಆ್ಯಕ್ಚುಲಾಗಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ, ಅವಾಗ ಏನಾಗುತ್ತೆ, ಅವರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ ಒಂದು ಟಿಕೆಟ್ ರೇಟ್ ಕೇಳಿದೆ ಯಾರು, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಬಂದೆ 2 ವಾರ ಹೋದ್ರೆ ಸಾಕು ಸರ್ ಅಷ್ಟೇ ಪಿಕ್ಚರ್. ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು, ಕಮ್ಮಿ ಇದ್ರು ಎಲ್ಲರೂ ಬಂದು ನೋಡೋಂಗಿರಬೇಕು. ಅವಾಗ ಏನಂದ್ರೆ 100 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವ ನಾವು. ಯಾಕೆ? ಸಿನಿಮಾ ಒಂದೇ ತಾನೆ, ಅವಾಗ ಬಂದಿದ್ದ ಸಿನಿಮಾನು ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದಾ? ಸಿಲೋ ಜುಬ್ಲಿ ಹೋಗ್ಬಾರ್ದಾ? ಹೋಗ್ಬೇಕು. ಓಡಿಸ್ಬಾರ್ದು ಅಷ್ಟೇ, ಹೋಗಬೇಕು. ಓಡಿಸ್ಬಾರ್ದು.
ನಾವು ವೆರಿ ಲಕ್ಕಿ. ನಾವು ಆ ಪೀರಿಯಡ್ ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು ಉಪೇಂದ್ರ ಅವಾಗ ಹೇಳ್ಕೊತೀವಿ, ಹೆಂಗಿತ್ತು ಗುರು ಅವಾಗ ಅಪ್ಪ, ಅದು ಇರಬೇಕು. ಇವಾಗ ನಾವು ಅದೇ ಮೂಡೇ ನಾವು ಆ್ಯಕ್ಟ್ ಮಾಡೋಕ್ಕೆ ಬರೋದು. ಸ್ವಲ್ಪ ಟೆಕ್ನಿಕಲಾಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದನ್ನ ಮರ್ತಿಲ್ಲ, ಹಳೇದನ್ನ ಮರೀಲೂಬಾರ್ದು. ವಿ ಶುಡ್ ವ್ಯಾಲ್ಯೂ ಟೈಮ್, ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾತರನ್ನೇ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನಸ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಒಬ್ಬ ಹೊಸ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಒಂದೊಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ, ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ. ಅದಾದಮೇಲೆ ಸತ್ಯ ಹೆಗಡೆ ಅವರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೋಡ್ ಥರ ಮಾಡ್ಕೊಂಡಿದ್ದಾರೆ. 3 ಜನ ಒಂದು ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಫಾಲೋ ಮಾಡಿದ್ದಿಲ್ಲ, ಭಾಳ ಕಷ್ಟ. ನಾನು ಯೂಶ್ವಲಿ ಬಂದಾಗ ಏನಪ್ಪ ಲೇಟ್ ಆಗುತ್ತೆ, ನಾನು ಅದು ಸೆಟ್ಗೆ ಹೋಗ್ತೇನೆ ರೆಡಿ ಆದಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಸರಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು. ಸತ್ಯ ರಿಯಲಿ ವೆರಿ ವೆರಿ ಗುಡ್ ವರ್ಕ್ ಆ್ಯಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ, ಅರ್ಜುನ್ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ, ಫಸ್ಟ್ ಕತೆ ಹೇಳಿದೆ ನನಗೇನೆ, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಆ್ಯಂಡ್ ಥ್ಯಾಂಕ್ಸ್. ಅಂದರೆ ಫಸ್ಟ್ ಅಣ್ಣ ನೀವು ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದ್ವು, ಒಂದು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಬಟ್ 100% ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ. ಎಲ್ರಿಗೂ ಆ ಪಿಕ್ಚರ್ನ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್, ವಾಟ್ ಈಸ್ ಲೈಫ್, ವ್ಯಾಲ್ಯೂ. ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡಬೇಕು ಲೈಫ್ ಅಂತ, ಎಲ್ಲರಿಗೂ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 ಆನ್ 25th. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಶಮೀರ್ ಅವರ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತೀಯಲ್ಲಮ್ಮ ಅಂತ. ನಿಜವಾಗ್ಲೂ ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ಸ್ ಎವ್ರಿಬಡಿ. ಗೀತಾ ಥ್ಯಾಂಕ್ ಯು, ನೀವು ಥ್ಯಾಂಕ್ ಯು, ಆಲ್ ಪ್ರಶಾಂತ್, ಶ್ರೇಯಾ ಇದ್ದಾರೆ, ಐ ಥಿಂಕ್ ನಂದಿನಿ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಫಾರ್ ಆಲ್ ದ ಟೈಮ್. ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ಲಿ. ಆಮೇಲೆ ಗ್ರಾಫಿಕ್ನವರು, ವಿಷುವಲ್ ಎಫೆಕ್ಟ್ನವರು ಗೊತ್ತು ಪಾಪ ಎಷ್ಟು ಸರಿ ತಲೆ ತಿಂತೀನಿ. ಫೋನ್ ಮಾಡಿ ಅರ್ಜುನ್ಗೆ ಹೇಳ್ತೀವಿ, ಯಾಕೆ ಇನ್ನೂ ಲೇಟ್ ಆಯ್ತು, ಬಟ್ ಅವರು ಇಲ್ಲ, ಅದು ಕರೆಕ್ಟ್ ಆಗೋವರೆಗೂ ಮಾಡಲ್ಲ. ನಮ್ಗೇನು ಗೊತ್ತಾ ಭಯ, ಪಾಪ ಅಷ್ಟೊಂದು ಹಣ ಹಾಕಿದ್ದಾರೆ, ಯಾತಿಗೆ ಇಷ್ಟೊಂದು ಇದು ಮಾಡಬೇಕಾ, ಪ್ರೆಷರ್ ಆಗುತ್ತಲ್ಲ. ಬಟ್ ಅವರ ಪ್ರೆಷರ್ನ ಪ್ಲೆಷರ್ ಥರ ತಗೊಂಡ್ರು ಅವರು. ಸೊ 25 ಬಹುತ ಎಲ್ಲರಿಗೂ ಒಂದು ಪ್ಲೆಷರ್ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ಚೇರ್ ಸೆಟ್ ಮಾಡಿ ಪ್ಲೀಸ್. ಇದೀಗ ಮಾಧ್ಯಮ ಮಿತ್ರರ ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ಆನ್ಸರ್ ಮಾಡುವಂಥ ಸಮಯ. ನಮ್ಮ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು. ಪ್ರಮೋದ್ ಶೆಟ್ಟಿ ಸರ್. ಸಾರಿ, ನಮ್ಮ ಈ ಫ್ಲೋಲ್ಲಿ ನಾನು ಮರ್ತೋಗ್ಬಿಟ್ಟೆ. 7 ಥಿಯೇಟ್ರಲ್ಲಿ 7 ಡಿಸ್ಟಿಕಲ್ಲಿ ಐಡಿಯಾ ಕೊಟ್ಟಿದ್ದೆ ನವರಸನ್ನು, ಅವರೇ ಮಾಡಿದ್ದದು. ಅದು ನಾನು ಹೇಳಕ್ಕೆ ಮರ್ತುಬಿಟ್ಟೆ. ಫಸ್ಟ್ ನಮ್ಮ 45ಇಂದ ಈವೆಂಟ್ಗಳು ಅವರೇ ಮಾಡ್ತಾಯಿದ್ರು, ನಮ್ಮ ಬೆನ್ನೆಲುಬಾಗಿ ಅವರೇ ನಿಂತಿರೋದು. ನವರಸನ್ ಏನು ಬೇಜಾರು ಮಾಡ್ಕೊಬೇಡಪ್ಪ, ಸಾರಿ, ನಂದು ಟೆನ್ಷನಲ್ಲಿ ಮರ್ತೋಗ್ಬಿಡ್ತೀನಿ. ಥ್ಯಾಂಕ್ ಯು. ಕಿರಣ್ ನಮ್ಮ ಪ್ರಮೋಷನ್ ಕಿರಣ್ ಅವ್ರ ಫ್ರೆಂಡು, ಪರವಾಗಿಲ್ಲ, ಹೇಳಿದ್ರೆ ನಡೆಯುತ್ತೆ ಹೇಳಿದ್ರಂತ ಫಸ್ಟ್ ಶುರು ಮಾಡ್ಬೇಕು. ಓಕೆ, ಇದೀಗ ಸಾರಿ ಸರ್, ದೊಡ್ಡ ಸಿನಿಮಾ ಬಂದಾಗ ಪೈರಸಿನ ಹೇಗೆ ಅವಾಯ್ಡ್ ಮಾಡ್ತೀರಾ? ದೇರ್ ಆರ್ ಟೂ ಸರ್, ಇವತ್ತು ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಇಸ್ ಡಿಜಿಟಲ್ ವರ್ಲ್ಡ್ ಸರ್. ಈಗ ನೀವು ಸಿನಿಮಾ ಬರೋದನ್ನ ಇದೆ ಅಂತ ಹೇಳ್ಬಿಟ್ಟು ನೀವು ಅದಲ್ಲ, ಈಗ ಪೈರಸಿ ಅಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಟೆಲಿಗ್ರಾಮ್ ಆ್ಯಪ್ ಅಂತ ಇದೆ. ಆ ಟೆಲಿಗ್ರಾಮ್ ಆ್ಯಪ್ನ ಅವ್ರನ್ನ ಕರ್ಟೈಲ್ ಮಾಡಕ್ ನಿಮ್ದು ಏನು ಪ್ಲಾನ್? ಸರ್, ಅದು ನೀವು ಲಿಂಕೇ ಡಿಲೀಟ್ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಆ ಸರ್ವರ್ ಬಂದು ನಮ್ಮ ಇಂಡಿಯಾದಲ್ಲೇ ಇಲ್ಲ, ಆ ಸರ್ವರ್ ಬಂದು ರಷ್ಯಾದಲ್ಲಿ ಎಲ್ಲೋ ಒಂದು ಕಡೆ ಇದೆ. ಆಲ್ಮೋಸ್ಟ್ ಅದಕ್ಕೆ ಅಂತ ಒಂದು ಟೀಮ್ನು ಸಹ ಹೈರ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದ ಅಂದರೆ ಈಗ ನೀವು ಯೂಟ್ಯೂಬಲ್ಲಿ ಬರೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ಬರೋದಾಗಲಿ, ಫೇಸ್ಬುಕ್ಕಲ್ಲಿ ಬರೋದಾಗಲಿ ಇನ್ಸ್ಟೆಂಟ್ 2-3 ಮಿನಿಟ್ಸಲ್ಲಿ ಡಿಲೀಟ್ ಮಾಡ್ಬೋದು. ಎಸ್ಪೆಷಲಿ ಆ ಟೆಲಿಗ್ರಾಮ್ ಆ್ಯಪಲ್ಲಿ ಬರೋದನ್ನ ಇಟ್ ಈಸ್ ವೆರಿ ಇಂಪಾಸಿಬಲ್ ಟು ಡಿಲೀಟ್. ಸೊ ಅದಕ್ಕೆ ಸ್ಪೆಷಲ್ ಆರ್ಡರ್ಸ್ ತೊಗೊಂಡಿದ್ದೀವಿ. ಸೊ ವಿಲ್ ಟ್ರೈ ಆರ್ ಬೆಸ್ಟ್ ಸರ್. ಅದೊಂದೇ ಸಮಸ್ಯೆ ಸರ್, ಅದು ನಮ್ಮಿಂದ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಆ್ಯಕ್ಷನ್ ಫಾರ್ ದಟ್ ಸರ್.
ಎಸ್ ಸರ್. ಸರ್ ಅದೆಲ್ಲ ನೀವು ಲಿಂಕ್ಸ್ ತೆಗಿಬೋದು, ಅದೆಲ್ಲ ಏನು ತೊಂದರೆ ಇಲ್ಲ. ಬಟ್ ಎಸ್ಪೆಷಲಿ ಟೆಲಿಗ್ರಾಮಲ್ಲಿ ಏನು ಬರುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಇಟ್ ಸರ್. ಅದು ಗೌರ್ಮೆಂಟ್ ಎಸ್ಪೆಷಲಿ ಗೌರ್ಮೆಂಟೇ ಅದ್ರ ಬಗ್ಗೆ ಆ್ಯಕ್ಷನ್ಸ್ ತಗೋಬೇಕು ಸರ್. ಶಿವಣ್ಣ ಸರ್, ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಆ ಹೆಣ್ಣಿನ ಗೆಟಪ್ಪೇ ತುಂಬ ಚೆನ್ನಾಗಿದೆ. ಒಂದು ಶೇಡಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಒಂದು 2 ಶೇಡ್ ಬರುತ್ತೆ, ಒಂದು ತಿರ್ಗೋದು, ಬಟ್ ಇನ್ನೊಂದು ಶೇಡಲ್ಲಿ ನಿಮ್ಮ ಚಿಕ್ಕ ಮಗಳು ಥರನೇ ಕಾಣ್ತೀರಾ. ಸೊ ಮನೆಯಲ್ಲಿ ಕಾಂಪ್ಲಿಮೆಂಟ್ ಅಂತ ಯಾರು ಕೊಟ್ಟಿದ್ದ, ಮೇಡಮ್ ಅವ್ರು ಕೊಟ್ರ ನಿಮ್ಮ ಇಬ್ಬರು ಡಾಟರ್ ಸರ್? ಏನು ನಿಮ್ಮ ಸ್ತ್ರೀ ಗೆಟಪ್ಪಲ್ಲಿ 2 ಶೇಡ್ ಇರುತ್ತೆ, ಅಂದರೆ ತಿರುಗ್ತೀರಾ ಮತ್ತು 2 ಆ್ಯಂಗಲ್, ಒಂದೇ ಆ್ಯಂಗಲಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಮದುವೆ ಟೈಮಲ್ಲಿ ಕಾಣ್ತಾರಲ್ಲ ಆ ಥರ. ಸೊ ಇನ್ನೊಂದು ಇನ್ನೊಂದು ಶೇಡ್ ಇದೆ, ನಿಮ್ಮ ಚಿಕ್ಕ ಮಗಳು ನಿವೇದಿತಾ ಅವ್ರ ಥರ ಕಾಣ್ತೀರಾ. ಕಾಂಪ್ಲಿಮೆಂಟ್ಸ್ ಅಂತ ಯಾರು ಕೊಟ್ಟರು ಮನೆಯಲ್ಲಿ? ಫಸ್ಟ್ ನನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ತಂದೆ ತಾಯಿ ಕೊಡಿ. ಯಾಕಂದರೆ ಅದಾದಮೇಲೆ ಐ ಥಿಂಕ್ ತಾನೇ ಮಕ್ಕಳು ನಮ್ಮ ಮಕ್ಕಳು. ಸೊ ಅದರಿಂದ ಅದು ಯಾರು ಕಾಂಪ್ಲಿಮೆಂಟ್ ಕೊಟ್ಟರೆ ಐ ಥಿಂಕ್ ಗೀತನಿಗೆ ಕಾಂಪ್ಲಿಮೆಂಟ್ ಕೊಟ್ಟರು. ಓಕೆ, ರಮೇಶ್ ರೆಡ್ಡಿ ಸರ್, ಈ ಸಿನಿಮಾ ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಸೊ ಈಗಾಗಲೇ ಈ ಸಿನಿಮಾ ರಿಲೀಸ್ಗೆ ನೀವೆಲ್ಲ ಏನೇನು ಅಂದರೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲಿ ರಿಲೀಸ್ ಆಗುತ್ತಾ? ಈಗ ಕರ್ನಾಟಕದಲ್ಲಿ ಮೊದಲಾಗುತ್ತಾ, ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ? ಜೊತೆಗೆ ನೀವು ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಸೇಫು, ಸಿನಿಮಾ ಆದಮೇಲೆ ಎಷ್ಟು ಇದಾಗ್ಬೋದು? ಇಲ್ಲ, ಇಲ್ಲಿ 25ನೇ ತಾರೀಕು 24ನೇ ತಾರೀಕು ಪೇಡ್ ಶೋ ಬಿಡ್ತಾ ಇದ್ವಿ, ಪ್ರೀಮಿಯರ್ ಶೋ ಬಿಡ್ತಾ ಇದ್ವಿ. 1ನೇ ತಾರೀಕು ಔಟ್ಸೈಡು, ಇವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಬಾಂಬೆ, ಅದು ಜನವರಿ 1ಕ್ಕೆ ಬಿಡ್ತಾ ಇದ್ವಿ ಸರ್. ಶಿವಣ್ಣ ಗೆಟಪ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಪೆಪ್ಪರ್ ಸಾಲ್ಟು ಆ ಗೆಟಪ್ ಎಲ್ಲ, ಆ ಮೇಕಪ್ ಮಾಡಿದ್ದು ಅದೆಲ್ಲ ಹೇಗೆ ಅನ್ಸುತ್ತೆ ನಿಮ್ಗೆ ಆ ಗೆಟಪ್ ಎಲ್ಲ ಹಾಕಿದಾಗ? ಅದು ಆ್ಯಕ್ಚುಲಿಗೆ ಆಪರ್ಚುನಿಟಿ ಅಷ್ಟೇ, ನಮಗೆ ಆ ಭಾಗ್ಯ ಸಿಕ್ಕಿದೆ ಅಷ್ಟೇ. ಐ ಥಿಂಕ್ ನಮ್ಗೆ ಆ ಭಾಗ್ಯ ಸಿಗಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಒಂದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಬ್ಬಂದೇ ಅದು ಸಾಧನೆ ಇಲ್ಲ. ಅದು ಮೇಕಪ್ ಚಿದಾನಂದ್ ಅಂತ ಅವ್ರು ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು, ಅಂದರೆ ಒಂದು 2 hours, 2.5 hours, 3 hours ಆಗೋದು. ಈ ಲೇಡಿ ಗೆಟಪ್ಗೆ ಒಂದು 3.5, 4 hours ಆಗಿದೆ. ಐ ಥಿಂಕ್ ಗುಡ್, ಒಂದು ಆಪರ್ಚುನಿಟಿ ನಮಗೆ. ಯಾಕಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಆ ಥರ ಗೆಟಪ್ಗಳು ಹಾಕಬೇಕು ಅಂದರೆ ಅದರಲ್ಲಿ ಏನಿದೆ ತಪ್ಪು? ತಪ್ಪೇನಿಲ್ಲ, ಒಪ್ಕೋಬೇಕು ಅಂದರೆ ಭಾಳ ಎಲ್ಲ ಮಾಡಬೇಕಮ್ಮ, ಎಲ್ಲ ಮಾಡಬೇಕು. ಸಿ ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ ಅಮ್ಮ. ಬಟ್ ಎಷ್ಟೊತ್ತು ಬರುತ್ತೆ ಅಂತ ಬಟ್ ಬರೋ ಹೊತ್ತು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದರೆ ಇಟ್ ವಿಲ್ ಗಿವ್ ದಟ್ ಕಿಕ್. ಎಷ್ಟೊತ್ತು ಬಂದರೂ ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಅದು ಪುಣ್ಯ, ಒಂದು ಹೆಣ್ಣಿನ ರೋಲ್ ಆಗಬೇಕಂದ್ರೆ ಅದು ಪುಣ್ಯ. ಅದು ವಿ ಹ್ಯಾವ್ ಟು ಫೀಲ್ ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದರೆ ನಮ್ಗೆ ನಮ್ಮ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ, ಈ ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಾ ಇದೆ, ಅಕ್ಕ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಫಸ್ಟು ಅಂತ. ಅವರು ನೋಡಿದ್ದೆ ಯಾವಾಗ ನೋಡಿದಾಗ ಏನು ಹೇಳಿದ್ರು? ಶೂಟಿಂಗ್ ಅಲ್ಲೇ ಒಂದು ಸ್ಪಾಟ್. ಅದಕ್ಕೆ ಮುಂಚೆ ನೋಡಿದ್ದೆ ನನ್ನ ಮಿಡದ ಶ್ರುತಿಲಿ ಮಾಡಬೇಕಾದ್ರೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅಣ್ಣವ್ರ ಮಕ್ಕಳು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಬೇರೆ ಥರ ಒಂದು ಗೆಟಪ್. ಅದಕ್ಕೆ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದೇ ಅಕ್ಕ ಏನು ಹೇಳಿದ್ರು? ಹಾಂ, ಏನು ಹೇಳಿದ್ರಣ್ಣ ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಕನ್ಫ್ಯೂಷನ್ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರು. ಹೌದು, ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಉಪೇಂದ್ರ ಬಂದು ಅವಾಗ ಚೆನ್ನಾಗಿ ಮುದ್ದಾಗಿದೆ ಅಂತ ಉಪೇಂದ್ರ ನನಗೆ ತಪ್ಕೊಂಡೆ ಅಲ್ಲ. ಬಟ್ ಗುಡ್. ಶಿವಣ್ಣ, ಶಿವು ಸಾಂಗ್ ಒಂದು ಬಂತು ಶಿವದು. ಸೊ ಶಿವ ದೇವ್ರೇನಾದರೂ 3ನೇ ಕಣ್ಣು ಬಿಟ್ಟರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ 3ನೇ ಕಣ್ಣಲ್ಲಿ ಏನೇನು ನಡಗಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗಲಿ ಇಲ್ಲ ಫ್ಯಾನ್ಸ್ ಹತ್ರದಾಗಲಿ ತುಂಬ ಆಗ್ತಾ ಇರುತ್ತೆ. ನಮ್ಗೆ ಅದಕ್ಕೆ ಒಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದರೂ ನಿಮ್ಮ 3ನೇ ಕಣ್ಣು? ಯಾರು ಮನೆಯೆಲ್ಲ ಮಾಡೋಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಯೆಲ್ಲ 3ನೇ ಕಣ್ಣು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆ 2 ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಓಕೆ ಸರ್,
ಲೇಡಿ ಗೆಟಪ್ ಅಲ್ಲಿ ಶಿವಣ್ಣ ಸರ್ ನಿಮ್ದು ಮತ್ತೆ ಶಿವಣ್ಣ ಅವರ ಮೂರನೇ ಸಿನಿಮಾ ಇದು ಕಾಂಬಿನೇಷನ್ ಆಗಿ, ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಎರಡು ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ಥರದ ಪಾತ್ರಗಳನ್ನು ಕಂಡುಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬ ಏನೋ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನ ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳನ್ನು ನೀವು ಕಾಣಿಸ್ಕೊಳ್ತೀರಾ, ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸಿಗೆ ಎಷ್ಟು ರುಚಿಸ್ಬೋದು ಅಂತ. ಖಂಡಿತ ಅದು ನನ್ನ ಕ್ಯಾರೆಕ್ಟರ್ ನೋಡಿದ್ದೀರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ಥರ ಇದೆ. ಏನಂದರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಮ್ಮದು ಇವ್ರದ್ದು. ಬಡ ಒಂಥರ ಅದು ನೀವು ನೋಡ್ಬೇಕು, ಅದನ್ನ ಹೇಳ್ಬಿಟ್ರೆ ಮಜಾ ಇರಲ್ಲ. ಶಿವಣ್ಣ ಲೇಡಿ ಗೆಟಪ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ದೀರಾ ಅಂತ? ಯಾ, ಒಂದು ಫುಲ್ ಸಾಂಗ್ ಇರುತ್ತಾ? ಫುಲ್ ಸಾಂಗ್ ಅದಲ್ಲ, ಬೆಟ್. ಸರ್, ಈಗ ಉಪ್ಪಿ ಸರ್ ಮತ್ತು ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದರೆ ಬದುಕಿನ ಸಾಕಷ್ಟು ಅಂದರೆ ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತು ಪಾತ್ರಗಳ ಮುಖಾಂತರ ತೋರಿಸಿದ್ರಿ. ಸೊ ನೀವಿಬ್ಬರು ಕೂಡ ಅಂದರೆ ಒಂದು ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಲೇ ಅನ್ಕೋಬೋದು. ಈ ಕ್ಷಣ ಅಂದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂಥ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು ಮತ್ತು ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್? ಯಾವ ಸಿನಿಮಾದ ನಮ್ದು ನಿಮ್ಮ ವೈಯಕ್ತಿಕವಾಗಿ ಸರ್, ಅಂದರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಆ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಸರ್, ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಆಮೇಲೆ ನಿಮ್ಗೆಲ್ಲೋ ರಿಲೇಟ್ ಆಗುತ್ತೆ ಆ್ಯಕ್ಚುಲಿ. ಹೌದಲ್ವಾ, ಈ ಥರ ಇರುತ್ತಾ? ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನು ನಾವು ಯಾರು ನೀವು ಸಿನಿಮಾ ನೋಡಿದ್ಮೇಲೆ ಅದನ್ನು ಮಾತಾಡಬೇಕು. ಅದರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಭಾಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನು ಬಿಟ್ಕೊಟ್ಟಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರಲ್ಲೂ ಗೊತ್ತಾಗಲ್ಲ ಅದು. ಅದ್ರ ಒಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ದು, ನಮ್ಮ ಕಲ್ಚರು ನಮ್ದು ಇದು ಕೆಲವರು ಭಾರತೀಯ ಸಂಸ್ಕೃತಿ, ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿದ್ದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಬಟ್ ಅದು ತುಂಬ ಹೊಸದು, ಯಾರು ಟಚ್ ಮಾಡದಿರೋ ವಿಷಯ. ಸೊ ಅದನ್ನು ಟಚ್ ಮಾಡೋಕ್ಕೂ ಧೈರ್ಯ ಬೇಕು, ಯಾಕಂದರೆ ಬಿಕಾಸ್ ಅದು ಲೋಕ, ಅದನ್ನು ಕಟ್ಕೊಟ್ಟಿದ್ದಾರೆ ನಿಜವಾಗ್ಲೂ ಪ್ರೊಡ್ಯೂಸರು, ಡೈರೆಕ್ಟ್ರು. ಉಪ್ಪಿ ಸರ್, ಸತ್ಯಗಡೆ ಸರ್, ಹಳೆ ಉಪೇಂದ್ರ ಸರ್ ನಮಗೆ ವಾಪಸ್ ಸಿಗ್ತಾ ಇದ್ದಾರೆ ಈ ಸಿನಿಮಾನಲ್ಲಿ. ಹಳೆ ಉಪೇಂದ್ರ ಹೆಂಗಿದ್ದ? ಅಲ್ಲ ಸರ್, ನಿಮ್ಮ ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾಗಿ ನಮಗೆ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಎಲ್ಲ ಅರ್ಜುನ್ ಅಲ್ಲಿ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲು. ಅಲ್ಲ, ಅರ್ಜುನ್ ಅವ್ರು ಹೇಳಿರಲ್ಲ, ಒಂಥರ ಫ್ಯಾನ್ ಥರನೇ ಪಿಕ್ಚರ್ ಮಾಡಿದ್ದಾರೆ. ನನಗೆ ಅವ್ರು ಏನು ಎಂಜಾಯ್ ಮಾಡಿದ್ರು ಅದನ್ನೇ ನಮ್ಮ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವರ್ ಥರ ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ. ಸರ್ ಆ್ಯಕ್ಚುಲಿ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಡೂಪರು. ಓಮ್ ಸಿನಿಮಾ ಥರ ಮತ್ತೊಂದು ನಮಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು ನೋಡಿ? ಈಗಲೇ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಡ್ತೀವಿ ಬಿಡಿ. ಸತ್ಯ ಸರ್, ನಿಮಗೆ ಒಂದು ಪ್ರಶ್ನೆ. ಇಡೀ ಸಿನಿಮಾದಲ್ಲಿ 3 ಜನನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯಿತು? ಆಮೇಲೆ ನಿಮಗೆ ಚಾಲೆಂಜಸ್ ಅನ್ನೋದು ಏನಿತ್ತು ಸರ್ ಕ್ಯಾಮ್ರಾ ವರ್ಕ್ ಆಗಿ? ಚಾಲೆಂಜಸ್ ಅನ್ನೋಕ್ಕಿಂತ ಆಲ್ರೆಡಿ ಪ್ರಿವೈಸ್ ಮಾಡಿರೋದ್ರಿಂದ, ನಾವು ಫುಲ್ ಸಿನಿಮಾ ಪ್ರಿವೈಸ್ ಇದ್ದಿದ್ದರಿಂದ ಆ ಪ್ರಿವೈಸ್ ಜೊತೆಲೇ ವರ್ಕ್ ಮಾಡ್ತಾ ಇದ್ವಿ. ಹೀಗಾಗಿ ಅದನ್ನು ಕ್ಯಾಮ್ರಾದಲ್ಲಿ ಅಂದರೆ ತೆಗೆದಾಗ ಯಾವ ಥರ ಕಾಣುತ್ತದೆ, ಬ್ಯಾಕ್ಗ್ರೌಂಡ್ ಏನು ಬರಬೇಕು, ಅದು ಅಟ್ಮಾಸ್ಫಿಯರ್ ಏನಿರಬೇಕು, ಏನೇನು ಪ್ರಾಪರ್ಟೀಸ್ ಬರಬೇಕು, ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು. ಹೀಗಾಗಿ ಲೊಕೇಶನ್ಗಳನ್ನು ಕಂಟ್ರೋಲ್ ಎನ್ವೈರಾನ್ಮೆಂಟಲ್ಲಿ ಇರೋ ಥರ ಲೊಕೇಶನ್ಗಳನ್ನು ಹುಡುಕಿ ಅಲ್ಲಿ ನಮ್ಗೇನು ಬೇಕು ಅದನ್ನು ರೆಡಿ ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ವಿ. ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗೋಯ್ತು ಸ್ವಲ್ಪ. ಅದು ಶಿವಣ್ಣ, ಸಿನಿಮಾದಲ್ಲಿ ನೀವು ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ ಏನು ಬೇಕಾದ್ರೆ ಅನ್ಕೋಬೋದು. ನೋಟ ಅಲ್ಲಿ ಹೆಂಗಿದೆಯೋ, ಈ ನೋಟ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು. ನಾನು ಉಪ್ಪಿ ಸರ್, ಹೀರೋನ ವಿಲನ್ನ? ನೀವೇನೋ ಅದು ನಾನು. ಶೆಟ್ರೆ ಇಲ್ಲಿ
ಸರ್ ಸಿನಿಮಾ ವಿಚಾರದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಬಿಸ್ನೆಸ್ ಮಾಡ್ಕೊಳ್ಳೋ ಮಧ್ಯೆ ಸಿನಿಮಾದ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಅಂಥವ್ರ ಮಧ್ಯದಲ್ಲಿ ಸಿನಿಮಾನ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂಥ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ಗೆ. ಸೊ ರಾಜ್ಬೀರ್ ಶೆಟ್ರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದರೆ ದುಲ್ಕರ್ ಅವರ ಒಂದು ಕಂಪ್ನಿ ಜೊತೆಗೆ ನೀವು ಕೊಲಾಬ್ರೇಟ್ ಆಗಿ ಒಂದಷ್ಟು ಮಾತುಕತೆ ಮಾಡಿದ್ರಿ ಈ ಸಿನಿಮಾ ಬಗ್ಗೆ. ಏನು ಹೇಳಿದ್ರು ಸರ್ ಸಿನಿಮಾ ನೋಡಿ ಅಂತ? ಅಂದರೆ ಯಾವತ್ತೂ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ಕಂಟೆಂಟ್ನ ಅವ್ರ ಜನರ ಮುಂದೆ ಇಡ್ತಾ ಇದ್ದಾರೆ ಅಂತ ನಾವು ಕ್ಲಾರಿಟಿ ಕೊಟ್ಟಾಗ ಅವ್ರಿಗೆ ಅದನ್ನು ಎಲ್ಲೆಲ್ಲ ಯಾವ್ಯಾವ ಥಿಯೇಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಸೊ ಅದಾದಾಗ ನಮಗೆ ಓಪನಿಂಗ್ ತಗೊಳ್ಳುವಂಥ ಚಾನ್ಸು, ಬಿಸ್ನೆಸ್ ಚೆನ್ನಾಗಿ ಮಾಡುವಂಥ ಚಾನ್ಸು, ಯಾಕಂದರೆ ಅವರಿಗೆ ಥಿಯೇಟರ್ ಗೊತ್ತಿರುತ್ತೆ, ನಮಗೆ ಸಿನಿಮಾ ಗೊತ್ತಿರುತ್ತೆ. ಹಾಗಾಗಿ ಸರ್ ಕೂಡ ಓಪನ್ ಇದ್ರು ಸಿನಿಮಾ ತೋರಿಸೋದಕ್ಕೆ. ಹಾಗಾಗಿ ಸಿನಿಮಾ ತೋರಿಸಿ ಅವರು ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಬಂದ ಕಾರಣದಿಂದಾಗಿ ಝೀಯಿಂದ ಹಿಡಿದು ವೇಫೇರ್ಸಿಂದ ಹಿಡಿದು ಮೈತ್ರಿಯಿಂದ ಹಿಡಿದು AGS ಇಂದ ಹಿಡಿದು ಎಲ್ಲರೂ ಕೂಡ ಸಿನಿಮಾ ನೋಡೇ ಅವ್ರು ಇಷ್ಟಪಟ್ಟೆ ಬಂದ ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಆದರೆ ಸಿನಿಮಾ ಆಗ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಓಪನಿಂಗ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬಂದಂಥ ರೆಸ್ಪಾನ್ಸ್ ಏನಿತ್ತು ಅಂತ ಸಿನಿಮಾ ನೋಡಿದ ತಕ್ಷಣ ಅವ್ರ ಕಡೆ ಬಂದ? ಅವ್ರಿಗೆ ಬಹಳ ಇಷ್ಟ ಆಯಿತು. ಬಟ್ ಈಗ ಯಾವ ಶೇಪಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ದಿವಸಗಳ ಹಿಂದೆ ಅಲ್ವಾ. ಈಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿತ್ತು. ಸೊ ನೋಡೋಣ ಜನಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತ. ಚೆಲುವೆಯ ನೋಟಚಿನ ಸಾಂಗು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಕಾಕತಾಳೀಯ ಅಂತನಾ ಅಥವಾ ಟ್ರೈಲರ್ಗೆ ಅಂತಾನೆ ಮಾಡ್ಕೊಂಡಿದ್ದ ಕಂಟೆಂಟ್ ಹೇಗೆ ಇದು ಅಂತ? ನಿಮಗೆ ಪರ್ಸನಲ್ ಆಗಿ ಅಣ್ಣವರ ಸಾಂಗ್ಗಳಲ್ಲಿ ಯಾವ ಸಿಕ್ಕಾಪಟ್ಟೆ ಇಷ್ಟ ಅಂತ? ನನಗೆ ಆಕಾಶವೇ ಬಿಡಿಲ ಮೇಲೆ ತುಂಬ ಇಷ್ಟ. ಯಾವಾಗಲೂ ಆಡ್ತಾ ಇರ್ತೀನಿ ಆ ಸಾಂಗ್ನ, ಅದು ತುಂಬ ಇಷ್ಟ ನನಗೆ. ಈ ಸಾಂಗು ಮತ್ತೆ ಉಪಿ ಸರ್ ಇಬ್ಬರು ಕಾಂಬಿನೇಷನ್ಗೆ ಏನಾದ್ರು ಲಿಂಕ್ ಇದೆಯಾ ಅಂತ ಯಾವುದಮ್ಮ ಸಿನಿಮಾದಲ್ಲಿ ನೋಡಿ? ಶೆಟ್ರೆ, ಇಬ್ಬರು ದೊಡ್ಡ ಸ್ಟಾರ್ಗಳ ಜೊತೆ ಮೊದಲನೇ ಸರಿ ಆ ಒಂದು ಕಾಂಬಿನೇಷನ್ ನೀವು ಎಂಟ್ರಿ ಆದರೆ ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಟ್ ಮಾಡ್ಬೇಕಾದ್ರೆ? ಹೇಗಿತ್ತು? ನಾನಾ ಓಡ್ತಾನೆ ಇದ್ದೀರಾ ಇಡೀ ಸಿನಿಮಾ? ಹೌದು, ಅಂದರೆ ಅದೇ ಆ್ಯಕ್ಚುಲಿ ಸಿನಿಮಾದಲ್ಲಿ ನೋಡಬೇಕು, ಎಲ್ಲದನ್ನೂ ನೋಡಿ ಹೆದರ್ಕೊಂಡು ಓಡ್ತಾ ಇರ್ತೇನೆ ಇದರಲ್ಲಿ. ಆ ಥರದ್ದೇ ಒಂದು ಪಾತ್ರ. ಸೊ ಬಹಳ ಹೆದರಿಕೆ ಇರುವಂಥ ನನ್ನಂಥ ನಿಮ್ಮಂಥ ಎಲ್ಲರಂಥ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂಥ ಒಬ್ಬ ಮನುಷ್ಯ ಅಷ್ಟೇ, ಎಲ್ರಿಗೂ ಇರುತ್ತೆ. ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ ಅಂದರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ನಾನು ತುಂಬ ಇಷ್ಟಪಡುವಂತಹ ಇಬ್ಬರು ನಟ ಮತ್ತು ನಿರ್ದೇಶಕರು ಕೂಡ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಭಯ ಇತ್ತು ಏನಂದರೆ ಅವ್ರು ಏನಾದರೂ ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ. ಬಟ್ ಆದರೆ ಅವ್ರು ಎಷ್ಟು ಕಂಫರ್ಟೇಬಲ್, ಈಗ ನನ್ನನ್ನು ಮಾತ್ರ ಅಲ್ಲ, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಷಿಯಸ್ ಇಲ್ಲದೆ ಮಾತಾಡ್ತಾರೆ. ಹಾಗಾಗಿ ನಾನು ಹೊರಗೆ ಬಂದಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದ್ರು, ಹೇಗೆ ಅನಿಸ್ತು ಸ್ಟಾರ್ಗಳ ಜೊತೆ ಯಾವತ್ತೂ ಸ್ಟಾರ್ ಅಂತ ಅವ್ರು ತೋರಿಸೇ ಇಲ್ಲಲ್ಲ ಅಂತ ಅನಿಸ್ತು. ಅದು ದೊಡ್ಡತನ ಅವ್ರದ್ದು ಅಂತ ನನಗನ್ನಿಸ್ತು. ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಹೇಗೆ ಕಟ್ಟಕ್ಕೆ ಸಾಧ್ಯ ಹಾಗೆ ಕಟ್ಟಕ್ಕಾಗಿದೆ. ಏನಾದರೂ ಒಂದು ಆ ಸ್ಟಾರ್ ಧೋರಣೆ ಬಂದಿದ್ರೆ, ಒಂದು ಇವ್ರು ಹೇಳುವಂಥ ಮಾತು, ಅರ್ಜುನ್ ಜನ್ಯ ಹೇಳುವಂಥ ಮಾತು ಅವ್ರು ಹೇಳಬೇಕಾದ್ರೆ ಒಂದು ಸ್ವಲ್ಪ ತಡಬರಿಸ್ತಾ ಇದ್ರು, ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಇಷ್ಟು ಟೈಮ್ ಆದರೂ ಕೂಡ ಇವರೇನು ಹೇಳಿಲ್ಲ, ಎಷ್ಟು ಕಷ್ಟ ಆದರೂ ಏನು ಹೇಳಿಲ್ಲ, ಎಷ್ಟು ಶೂಟಿಂಗ್ ನೈಟ್ ಡೇ ಆದರೂ ಏನು ಹೇಳಿಲ್ಲ. ಏನು ಹೇಳದೇ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ, ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಹಳ ಈಸಿ ಆಯ್ತು ಸರ್. 2 hours 26 minutes ಇದೆ ಸರ್. ಟೆನ್ಷನ್ ಏನಿಲ್ಲ ಸರ್. ನೋಡಿ ಹೆಂಗೆ ಮಾತಾಡಿದ್ರೆ ನಂಗೆ ಟೆನ್ಷನ್ ಇದ್ದಂಗೆ ಮಾತಾಡೋಕ್ಕಾಗತ್ತೆ ಸರ್. ಖುಷಿಯಿಂದ ಮಾತಾಡ್ತಾ ಇದ್ದಿದ್ದು, ಟೆನ್ಷನ್ನೇ ಇಲ್ಲ ಸರ್ ನನಗೆ. ಶಿವಣ್ಣ ಹೇಳಿದ್ರಲ್ಲ, ಯದ್ಭಾವಂ ತದ್ಭವತಿ ಅಂತ, ಯಾವ ಥರ ನೋಡ್ರು ಹಂಗೆ ಸರ್. ಸರ್ ವೇದಿಕೆ ಮೇಲಿರೋ ಪರಮೇಶ್ ಶೆಟ್ರೆ ನೀವೇ ಇಲ್ಲಿ ಸರ್, ಇಲ್ಲಿ ಸರ್ ಪರಮೇಶ್ ಶೆಟ್ರು ವೇದಿಕೆ ಮೇಲೆ ಇರೋರು ಯಾರು ಬೇಕಾದ್ರೂ ಇದಕ್ಕೆ ಉತ್ತರ ಕೊಡ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ದೇವರ ಬಗ್ಗೆ, ದೇವರ ಮಹಿಮೆ ಬಗ್ಗೆ ಹೇಳ್ತಾ ಬರ್ತಾ ಇದೆ. ಅದು ಖ್ಯಾತಿ ಕೂಡ ಆಗಿದೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಗ್ಲಿಮ್ಸ್ಗಳನ್ನ, ಟ್ರೈಲರ್ಗಳನ್ನ ನೋಡಿದರೆ ಕಾಪಾಡೋ ಅರ್ಧನಾರೀಶ್ವರ ರೂಪದಲ್ಲಿ ಶಿವಣ್ಣ ಆಗಿರಬಹುದು,
ಕಾಡುವಂತಹ ಯಮನ ರೂಪದಲ್ಲಿ ನೀವಾಗಿರ್ಬೋದು, ಅವರ ಇಬ್ಬರ ಮಧ್ಯೆ ಒದ್ದಾಡೋ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ ನಮ್ಮ ದೇಶದ ನಾವು ನಂಬುವಂಥ ದೈವ ಮತ್ತೆ ಹುಟ್ಟಿ ಬರ್ತಾನೆ ಅಂತ. ಈ 45 ಆ ರೀತಿ ಸೃಷ್ಟಿ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ನಾನು ಹೇಳ ಗೊತ್ತಿಲ್ಲ, ಇದು ಹೆಂಗೋ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಹೇಳ್ದಾಗ ನನಗೆ ಫ್ಲ್ಯಾಶ್ ಆಯಿತು, ಯಾವುದೋ ಒಂದು ಸಿನಿಮಾ ಅಂತ. ಏನು ಗುರುವೇ ನನಗೆ ಗೊತ್ತಿಲ್ಲ, ಇದು ಸರಿನೋ ಇದು ನೀವು ಹೇಳಬೇಕು. ಯಾಕಂದ್ರೆ ಅಣ್ಣ ಅವರು ಎಲ್ಲ ಒಂದು ಪ್ರೊಜೆಕ್ಷನ್ ನೋಡ್ತಿದ್ರಂತೆ, ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ರು, ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು. ಬಟ್ ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಅವ್ರು ಯಾರೋ ಒಬ್ಬರು ಸ್ವಲ್ಪ ಎಲ್ಲರ ಮುಂದೆ ಹೇಳಿದ್ರಂತೆ, ಗುರುವೇ ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು ಅಂತ. ಹೆಂಗನ್ಸಿರುತ್ತೆ ಅಲ್ಲಿರೋರಿಗೆಲ್ಲ ಟೆಕ್ನಿಷಿಯನ್ಸ್ಗೆ. ಅಣ್ಣ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂತೆ ಗೊತ್ತಾ, ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂತ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಮ ಆನ್ಸರ್ ಸಿಕ್ಕಿರ್ಬೋದು ನಿಮಗೆ. ಪ್ರಮೋದ್ ಶೆಟ್ರೆ, ಒಂದು ಕಡೆ ಮೀನು ಬಿಟ್ಟು ಮಟನ್ ಹಲಾಲ್ ಕಟ್ ಮಾಡ್ಕೊಂಡಿದ್ದೀರಿ, ಹೇಗಿತ್ತು ಅಂತ? ಯಾಕೆಂದ್ರೆ ಆ ಕಡೆ ಮೀನು, ಈ ಕಡೆ ಮೀನು ತಿಂದಿದ್ದಷ್ಟೇ ಅಭ್ಯಾಸ, ಕಟ್ ಮಾಡೋದು ಇಲ್ಲ. ಮಟನ್ ಕಟ್ ಮಾಡೋದು ಕ್ಯಾರೆಕ್ಟರ್ ಅಷ್ಟೇ, ನನ್ನ ರಿಯಲ್ ಲೈಫ್ ಅಲ್ಲ. ಸೊ ಕಷ್ಟಪಟ್ಟಿದ್ದೀನಿ ಕತ್ತರಿಸೋಕ್ಕೆ, ಅವಾಗ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕತ್ತರಿಸೋಕ್ಕೆ ಅಂತ. ಥ್ಯಾಂಕ್ ಯು. ಎಲ್ಲ ಕಡೆ ಹೋಗ್ಬೇಕಂತ ಆಸೆ ಇದೆ. ರಿಲೀಸ್ ಆದಮೇಲೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ವಿಲ್ ವಿಸಿಟ್ ಆ್ಯಂಡ್ ಕಮ್. ಯಾಕೆಂದರೆ ಇದು ಒಂದು ವಿಶೇಷವಾದ ಪಿಕ್ಚರ್ ಆಗಿರೋದ್ರಿಂದ ಹೋದರೆ ಇನ್ನೂ ಹತ್ರ ಆಗ್ತೀವಿ ಅಂತ ಒಂದು ಭಾವನೆ. ಶಿವಣ್ಣ, ಶಾರದಾ ಇಲ್ಲಿ 3 ಜನಕ್ಕೂ ಕ್ವೆಶನ್ ಇದು. ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ, ಗೊತ್ತಿದ್ರೂ ಕೇಳಲ್ಲ. ಬಟ್ ಗಿವನ್ 45 ಡೇಸ್ ಡೆಸ್ಟಿನಿ 45 ಡೇಸ್ ಕೊಟ್ಟು ನಿಮಗೆ ಏನಾದರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನೀವು ಹೇಳಬೇಕು. ವಾಟ್ ಯು ವಾಂಟ್ ಟು ರೀರೈಟ್ ಅಬೌಟ್ ಕರ್ನಾಟಕ ಅಥವಾ ವರ್ಲ್ಡ್ ಬಗ್ಗೆ ಇನ್ 45 ಹೇಳ್ಬಿಡ್ತೀನಿ ಈಸಿಯಾಗಿ. ಇನ್ 45 ಡೇಸ್. ಅದೇ ಕೆಟ್ಟದನ್ನೆಲ್ಲ ಒಡೆದು ಬಿಸಾಕಬೇಕು ಅಂತ ನಾನು ಅನ್ಕೊಂತೀನಿ. ವ್ಯಾಲ್ಯೂ ದ ಲೈಫ್. ಇಲ್ಲ, ವ್ಯಾಲ್ಯೂ ದ ಲೈಫ್. ಲೈಫ್ನ ವ್ಯಾಲ್ಯೂ ಮಾಡಿ ಅಷ್ಟೇ. ಸರ್, ನಿಮ್ಮ ಕ್ಯಾರೆಕ್ಟರ್ ಇಟ್ಕೊಂಡೇ ಹೇಳಬೇಕು. ನನ್ನ ಕ್ಯಾರೆಕ್ಟರ್ ಇಟ್ಕೊಂಡು ವ್ಯಾಲ್ಯೂ ದ ಲೈಫ್. ಓಕೆ. ಇಟ್ ಮೈಟ್ ಬಿ ಎನಿಥಿಂಗ್, ಎಲ್ಲದಕ್ಕೂ ಜೀವ ಇರುತ್ತೆ. ವ್ಯಾಲ್ಯೂ ದ ಲೈಫ್. ಅವಾಗ ಅದರಿಂದನೇ ಏನೋ ಆಗ್ಬೋದು, ಬಟ್ ಆದರೂ ವ್ಯಾಲ್ಯೂ ದ ಲೈಫ್. ರಾಜ್ಬಿ ಶೆಟ್ಟಿ, ಅದೇ ನಂಗೆ ಆ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡೋದು ಗೊತ್ತಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ. ಓಡೋದು ಬಿಟ್ಟು ಓಡ್ತಾನೆ ಇರ್ತೀರ. ಐ ಥಿಂಕ್ ನಾವೆಲ್ಲರೂ ಕೂಡ ಓಡೋದು ಕಮ್ಮಿ ಆಗ್ಬೇಕು. ಇಲ್ಲಿ ಒಳಗಡೆ ಧಾವಂತ ಇರುತ್ತಲ್ವ, ಮೇ ಬಿ ನಾವೆಲ್ಲರೂ ಕೂಡ ಎಷ್ಟು ಓಡ್ತಾ ಇದ್ದೀವಿ, ಆ ಧಾವಂತ ಕಮ್ಮಿ ಆಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಬದುಕುವಂಥ ನೆಮ್ಮದಿ ಎಲ್ರಿಗೂ ಸಿಗಬೇಕು. ಅದು ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅದೊಂದು ಹಾರೈಕೆ ಅಷ್ಟೇ. ಸರ್, ಪ್ರೊಡ್ಯೂಸರ್ ಆಗಿ ನೀವೇನಂತೀರಾ ಸರ್? ಏನು ನಿಮ್ಮ ಕ್ವಶನ್ನೇ ಗೊತ್ತಾಗ್ತಾ ಇಲ್ಲ. 45 ದಿವಸ ಕೊಟ್ಟರೆ ನಿಮಗೆ ಕರ್ನಾಟಕದಲ್ಲೋ ಅಥವಾ ಪ್ರಪಂಚದಲ್ಲಿ ಏನು ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು 45 ದಿವಸದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋತೀವಿ ಮೇಡಮ್, ಅಷ್ಟೇ. ಮೇ ಬಿ ಅವ್ರ ಪರವಾಗಿ ಆನ್ಸರ್ ಮಾಡೋದಾದ್ರೆ ಎಲ್ಲರೂ ಅವ್ರ ಥರ ಮುಗ್ಧರ ಆಗಬೇಕು ಅಂತ ಅನ್ಕೋಬೋದೇನೋ. ಭಾರ ಇಳಿದಿದ್ಯಾ ಬಿಸ್ನೆಸ್ ವಿಚಾರವಾಗಿ? ಭಾರ ಇಳಿಯುತ್ತೆ ಸರ್, 100% ಇಳಿಯುತ್ತೆ ಅಂತ ಹೇಳೋಕ್ಕಾಗತ್ತೆ ಸರ್. ಎಲ್ಲ ನಿಮ್ಮ ಮುಂದೆನೇ ಬಿಟ್ಟಿದ್ದೀವಲ್ಲ ಸರ್, ನೀವೆಲ್ಲ ಇಳಿಸ್ತೀರಲ್ಲ ಭಾರನ, ನೀವೆಲ್ಲ ಇಳಿಸ್ತೀರಂತಾನೆ. ಅರ್ಧ ಭಾರ ಇಳಿಸ್ಕೊಂಡಿದೆ, ಅರ್ಧ ಭಾರ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಸರ್. ಸರ್, ಇಲ್ಲ, ದುಡ್ಡಿನ ಭಾರ ಹೊರಬೇಕು. ಇವಾಗ ಭಾರ ದುಡ್ಡಿನ ಮೂಟೆ ಭಾರ ಹೊರಬೇಕು ಅಂತ ಹೇಳಿ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ. ಟ್ರೈಲರ್ಗೆ ಹೇಗೆ ಪ್ರೀತಿಯನ್ನು ತೋರಿಸಿದಿರೋ ಅದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.